ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮೌನಿಕಾ ವ್ಲಾಗ್ಸ್. ಈ ವ್ಲಾಗ್ ಬಂದು ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಪೂಜೆ ಸಿಂಪಲ್ಗೆ ಈ ರೀತಿ ಮಾಡಿಕೊಂಡೆ. ಮತ್ತು ಮಧ್ಯಾಹ್ನಕ್ಕೆ ಅಂತ ಹೇಳಿ ತರಕಾರಿ ಸಾರು ಮಾಡಿದ್ದೆ. ಬಟಾಣಿ ಏನೂ ಇರಲಿಲ್ಲ, ಹಾಗಾಗಿ ಸ್ವಲ್ಪ ತೊಗರಿಬೇಳೆ ಹಾಕಿ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಹಾಕಿ ಒಂದು ಸ್ವಲ್ಪ ಮಸಾಲೆ ಇಟ್ಕೊಂಡಿದ್ದೆ. ಮಟನ್ ಮಸಾಲೆ ಥರ ಮಾಡ್ಕೊಂಡಿದ್ದೆ. ಗ್ರೇವಿ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ, ಯಾಕಂದರೆ ರಾತ್ರಿಗೂ ಬೇಕಾಗುತ್ತೆ. ಮತ್ತು ರಾತ್ರಿ ಏನು ಸಾರು ಮಾಡೋದು ಅನ್ನೋ ಯೋಚನೆ ಬೇರೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡೆ. ಮತ್ತು ಯಾಕೋ ಇವತ್ತು ಸ್ವೀಟ್ ತಿನ್ನಬೇಕು ಅಂತ ಅನಿಸ್ತಾನೆ ಇತ್ತ, ಹಾಗಾಗಿ ಸ್ವಲ್ಪನೇ ಮಾಡಿದ್ದೀನಿ. ಯಾರೂ ತಿನ್ನೋದಿಲ್ಲ ಮನೆಯಲ್ಲಿ ಸ್ವೀಟ್ ಅಷ್ಟೊಂದು, ನಾನು ನಮ್ಮ ಮನೆಯವ್ರು ಬಿಟ್ಟರೆ. ಅದಕ್ಕೆ ಒಂದು ಸ್ವಲ್ಪ ಮಾಡಿಕೊಂಡೆ. ಹಾಲಿತ್ತು ಮನೆಯಲ್ಲಿ, ಒಂದು ಸ್ವಲ್ಪ ಸೇಮಿಯಾ ಹುರ್ಕೊಂಡ್ಬಿಟ್ಟು ಆ ರೀತಿ ಸ್ವೀಟ್ ಮಾಡ್ಕೊಂಡ್ಬಿಟ್ಟೆ. ಮತ್ತು ಇದು ಬಂದು ಪೊಟ್ಯಾಟೊ ಫ್ರೈ. ಹೇಳಿದ್ನಲ್ವ ನಾನು, ಪೊಟ್ಯಾಟೊ ತೊಗೊಂಬಂದಿದ್ದೀನಿ ಅಂತಂದರೆ ಮಕ್ಕಳಿಗೆ ತುಂಬಾ ಫೇವ್ರೇಟು, ತಿಂತಿರ್ತಾರೆ. ಹಾಗಾಗಿ ಈ ರೀತಿ ಮಾಡಿಕೊಟ್ಟೆ ಇವತ್ತು. ಸ್ವಲ್ಪ ಡಿಫ್ರೆಂಟಾಗಿ ಇರುತ್ತೆ ಅಂತ ಹೇಳಿ ಬಾಣಲಿಗೆ ಒಂದು ಸ್ವಲ್ಪ ಆಯಿಲ್ ಎಲ್ಲ ಹಾಕಿ, ಸ್ವಲ್ಪ ಪೆಪ್ಪರ್ ಹಾಕಿದೆ, ಸ್ವಲ್ಪ ಖಾರ, ಉಪ್ಪು ಅಷ್ಟು ಮಾತ್ರನೇ ಹಾಕಿಬಿಟ್ಟು ಈ ರೀತಿ ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಟಿದ್ದೀನಿ. ಮತ್ತು ಇದು ಬಂದು ಸಾಯಂಕಾಲ. ಬಟ್ಟೆ ಎಲ್ಲ ಬೆಳಗ್ಗೆ ಒಣಗಾಕಿದ್ದೆ, ಇಲ್ಲೇ ಮನೆಯಲ್ಲೇ ಒಣಗಾಕ್ಕೊತಿದ್ದೀನಿ. ಮೇಲೆ ತುಂಬಾ ಬಿಸಿಲು ಬರ್ತಾ ಇತ್ತು. ಆ ಬಿಸಿಲಿಗೆ ಬಟ್ಟೆಗಳು ಒಣಗಾಕಿದ್ದೀನಿ ಅಂತಂದರೆ ಬ್ಲೂ ಕಲರು ಗ್ರೇ ಕಲರ್ ಆಗೋಗುತ್ತೆ, ಡಾರ್ಕ್ ಪಿಂಕ್ ಕಲರು ಲೈಟ್ ಪಿಂಕ್ ಆಗೋಗುತ್ತೆ. ಹಾಗಾಗಿಬಿಟ್ಟು ಮನೆಯಲ್ಲೇ ಒಣಗಾಕ್ಕೊಂಡ್ಬಿಡ್ತಾ ಇದ್ದೀನಿ. ಈ ನಡುವೆ ಆಲ್ಮೋಸ್ಟ್ ನನಗೆ ವಾಷಿಂಗ್ ಮಿಷಿನಲ್ಲೇ ಡ್ರೈ ಆಗಿರುತ್ತಲ್ವ, ಅದಕ್ಕೆ ಇಲ್ಲಿ ಸ್ಟೇರ್ ಕೇಸ್ ಮೇಲೇ ಈ ರೀತಿ ಒಣಗಾಕ್ಕೊಂಡ್ಬಿಡ್ತೀನಿ. ಅದರಲ್ಲೂ ಬಾಲ್ಕನಿ ಡೋರ್ ತೆಗ್ದಿರೋದ್ರಿಂದ ಚೆನ್ನಾಗಿ ಗಾಳಿ ಬರ್ತಿರುತ್ತೆ, ಆ ಗಾಳಿಗೆ ನೀಟಾಗಿ ಒಣಕೊಂಡ್ಬಿಡುತ್ತೆ. ಇನ್ನು ಹೇಗೋ ಹರ್ಕೊಂಡಿತ್ತಲ್ವ ಬಟ್ಟೆ ಎಲ್ಲ ಅಂತ ಹೇಳಿ ಹಾಗೆ ಫೋಲ್ಡ್ ಮಾಡಿ ಎತ್ತಿಟ್ಬಿಡೋಣ. ಸ್ವಲ್ಪ ಇರಬೇಕಾದ್ರೆ ಈ ರೀತಿ ಮಡಚಿ ಎತ್ತಿಟ್ಬಿಟ್ರೆ ಒಂದು ಹೋಯ್ತು. ಜಾಸ್ತಿ ಬಿತ್ತು ಅಂದರೆ ನನಗೆ ಯಾಕೋ ಬಟ್ಟೆ ಮಡ್ಚೋ ಕೆಲಸ ಅಂದ್ರೇ ಇಷ್ಟ ಆಗೋದಿಲ್ಲ. ಅಮ್ಮ ಇದ್ರು ಅಂತಂದರೆ ದಿನ ಅಮ್ಮನೇ ಪಾಪ ಮಡಚಿ ಎತ್ತಿಡೋದು. ಇದು ಒಂದು ಕೆಲಸ ಇಷ್ಟ ಆಗಲ್ಲ. ಎಷ್ಟು ಅಡುಗೆ ಬೇಕಾದರೂ ಮಾಡ್ತೀನಿ, ಮನೆಯಲ್ಲಿ ಎಷ್ಟು ಕೆಲಸ ಆದರೂ ಮಾಡ್ತೀನಿ, ಬಟ್ಟೆ ಫೋಲ್ಡ್ ಮಾಡಿ ಎತ್ತಿಡೋದು ಅಂತಂದರೆ ಹಿಂಸೆ ಆಗೋಗ್ಬಿಡುತ್ತೆ ನನಗೆ. ಈಗ ಅಮ್ಮನೂ ಇಲ್ಲ, ನಾನೇ ಮಾಡ್ಕೊಬೇಕು. ಜಾಸ್ತಿ ಆಗೋಯ್ತು ಅಂದರೆ ಇದ್ದಿದ್ದು ಆಗಲ್ಲ, ನನ್ನ ಕೈಲಿ ಉಡ್ಡೆ ಬಿದ್ದೋಗ್ಬಿಟ್ಟಿರುತ್ತೆ. ಎಲ್ಲಿಂದಲ್ಲಿ ಒಗ್ದಿದ್ದೆಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬಟ್ಟೆ ಇರಬೇಕಾದ್ರೇ ನೀಟಾಗಿ ಫೋಲ್ಡ್ ಮಾಡಿಬಿಡ್ತಾ ಇದ್ದೀನಿ. ಅಲ್ಲಿಂದ ಅಲ್ಲಿ ಎತ್ತಿಟ್ಬಿಟ್ಟು ಜೋಡಿಸಿ ಇಟ್ಬಿಟ್ಟು ಕೆಳಗಡೆಗೆ ಬರೋಣ ಅಂತ ಹೇಳಿ ಇಲ್ಲೇ ಮಾಡ್ಕೊತಾ ಇದ್ದೆ. ಕೆಳಗಡೆ ಆದರೂ ಸ್ವಲ್ಪ ಟಿ ವಿ ನೋಡ್ಕೊಂಡು ಮಡಚಿಡ್ಬೋದು, ಮತ್ತೆ ಮೇಲೆ ತೊಗೊಂಬಂದು ಎತ್ತಿಡಬೇಕಾಗುತ್ತೆ. ಹಾಗಾಗಿ ಇಲ್ಲೇ ಫೋಲ್ಡ್ ಮಾಡಿ ಇಟ್ಬಿಡ್ತಿದ್ದೆ. ಇವಾಗೇನು ಅಂತಂದರೆ ಯುಗಾದಿ ಹಬ್ಬ ಆವಾಗ ತಗೊಂಡಿರೋ ಸ್ಯಾರಿಗಳು ಇದುವರೆಗೂ ತೋರಿಸೋದಕ್ಕೆ ಆಗಿಲ್ಲ. ಸರಿ ಸ್ಟಿಚಿಂಗ್ಗೆ ಅಂತ ಹೇಳಿಬಿಟ್ಟು ತೆಗೆದಿದ್ದೆ ಕಬೋರ್ಡಿಂದ. ಇನ್ನು ಸರಿ ನಿಮ್ಗೆ ಹಾಗೆ ತೋರಿಸ್ಬಿಡೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಸೀರೆ ಪಿಂಕ್ ಮತ್ತು ಅಂದರೆ ಬೇಬಿ ಪಿಂಕ್ಗೆ ಗ್ರೀನ್ ಕಾಂಬಿನೇಷನ್, ಬಾಟ್ಲ್ ಗ್ರೀನ್. ಇದು ತುಂಬಾ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್. ಇದು ಬಂದು ನನ್ನ ಮಗ ಕೊಡಿಸಿದ್ದು ಸೀರೆ. ನನ್ನ ಮಗ ಅಂತಂದರೆ ಅವ್ನು ಸೆಲೆಕ್ಷನ್ ಏನು ಮಾಡಲಿಲ್ಲ, ಬಟ್ ಅಮೌಂಟು ಕೊಟ್ಬಿಟ್ಟ ಅವನೇ ಆ ಸೀರೆಗೆ. ಇದು ಬಂದು ನಮ್ಮ ಮನೆಯವ್ರು ಕೊಡಿಸಿದ್ದು. ನೋಡಿದ ತಕ್ಷಣ ಈ ಸೀರೆ ನಿನಗೆ ಚೆನ್ನಾಗಿರುತ್ತೆ ತಗೋ ಅಂತ ಹೇಳಿಬಿಟ್ರು. ಬೇರೆ ಸೆಲೆಕ್ಷನ್ ಮಾಡೋದಕ್ಕೆ ಬಿಟ್ಟಿಲ್ಲ. ಇನ್ನು ಸರಿ ಅವ್ರಿಗೆ ಇಷ್ಟ ಆಯ್ತಲ್ಲ ಅಂತ ಹೇಳಿ ತೊಗೊಂಡ್ಬಿಟ್ಟೆ. ನನ್ನ ಹತ್ರ ಆಲ್ರೆಡಿ ಒಂದು ಸ್ವಲ್ಪ ವರ್ಕ್ ಸ್ಯಾರಿ ಈ ಥರ ಕಲರಲ್ಲಿ ಇತ್ತು, ಆದರೂ ಇನ್ನು ನಮ್ಮ ಮನೆಯವರು ಇಷ್ಟಪಟ್ಟರು ಅಂತ ಹೇಳಿ ತೊಗೊಂಡ್ಬಿಟ್ಟೆ. ಅದು ನಮ್ಮ ಮನೆಯವ್ರು ಕೊಡಿಸಿದ್ದು. ಅದು ಅಷ್ಟೇ ಆರೆಂಜು ಮತ್ತು ಪರ್ಪಲ್ ಮಿಕ್ಸ್ ಆಗಿತ್ತು, ಚೆನ್ನಾಗಿತ್ತು. ಮತ್ತು ಈ ಸೀರೆ ಬಂದು ನನ್ನ ಮಗಳು ಕೊಡಿಸಿದ್ದು. ಸೇಮ್ ಎಲ್ಲ ಸೀರೆನೂ ಒಂದೇ ರೇಟೇ, ಬೇರೆ ಚೇಂಜಸ್ಸೇ ಇಲ್ಲ. ಪ್ರೈಸಲ್ಲಿ ಸೇಮ್ ರೇಟ್ ಬಂದಿತ್ತು. ಒಂದೊಂದು 1100 ಬಿತ್ತು. ಅಂದರೆ ಅವರು 1250 ಹೇಳಿದ್ದು. ಮತ್ತು 3 ಸೀರೆ ತಗೊಂಡ್ರಿ ಅಂತ ಹೇಳಿಬಿಟ್ಟು, ಇಲ್ಲ ಡಿಸ್ಕೌಂಟ್ ಇತ್ತು ಏನೋ ಗೊತ್ತಿಲ್ಲ ನನಗೆ. ಅವಾಗ ಎಲ್ಲ ಸೀರೆನೂ 1100 ಹಾಕ್ಕೊಂಡು ಕೊಟ್ಟಿದ್ದು. ನನ್ನ ಮಗಳು ಕೊಡಿಸಿದ ಸೀರೆ ಅದು ನನಗೆ ಯಾಕೋ ತುಂಬಾ ಇಷ್ಟ ಆಯಿತು. ಮಕ್ಕಳಿಗೆ ನಾನು ಪಾಕೆಟ್ ಮನಿ ಅಂತ ಕೊಡ್ತೀನಲ್ವ, ಅದರಲ್ಲಿ ಮಿಗಿಲ್ಸ್ಕೊಂಡು ನನಗೆ ಅಂತ ಸೀರೆ ಕೊಡಿಸಿದ್ದು ತುಂಬಾ ಖುಷಿ ಆಯಿತು. ತುಂಬ ದಿವಸಗಳಿಂದ ಈ ಥರ ಸೀರೆಗಳು ತೊಗೊಬೇಕು, ಒಂದೇ ಸಲ 3-4 ಎತ್ಕೊಬೇಕು ಅನ್ನೋ ಆಸೆ ಇತ್ತು ನನಗೆ. ಮನೆ ಮೇಂಟೆನೆನ್ಸ್ ಎಲ್ಲ ನಾನೇ ಮಾಡ್ತಿರ್ತೀನಿ, ಅಮೌಂಟ್ ನನ್ನ ಹತ್ರನೇ ಇರುತ್ತೆ, ತೊಗೊಬೋದು. ಬಟ್ ಎಲ್ಲ ಮೇಂಟೆನೆನ್ಸ್ ನೋಡಿಕೊಂಡು ನನಗೆ ಅಂತ ಹೇಳಿಬಿಟ್ಟು ಖರ್ಚು ಮಾಡಬೇಕು ಅಂತ ಯಾವತ್ತೂ ಅನಿಸೋದಿಲ್ಲ. ನಮ್ಮ ಮನೆಯವ್ರಿಗೆ ಮಕ್ಕಳಿಗೆ ಕೊಡಿಸ್ಬಿಡ್ತಿದ್ದೆ. ಇವಾಗ ಫಸ್ಟ್ ಟೈಮ್ ಮಕ್ಕಳೆಲ್ಲ ಸೇರಿ ನಮ್ಮ ಮನೆಯವ್ರು ಕಾಮನೆ ಕೊಡಿಸ್ತಿರ್ತಾರೆ, ಮಕ್ಕಳು ಸೇರಿ ಕೊಡಿಸಿದ್ದಕ್ಕೆ ಸ್ವಲ್ಪ ಖುಷಿ ಆಯಿತು. ಇನ್ನು ಇವಾಗ ಏನಕ್ಕೆ ತೋರಿಸ್ತಿದ್ದೀನಿ ಆ ಸೀರೆಗಳು ಅಂತಂದರೆ ಸ್ಟಿಚಿಂಗ್ಗೆ ಹಾಕಬೇಕು ಅಂತ ತೆಗೆದಿಡ್ತಿದ್ದೆ, ಅದಕ್ಕೆ ತೋರಿಸ್ಬಿಡೋಣ ಅಂತ ಹೇಳಿ ತೋರಿಸ್ದೆ. ಮತ್ತು ಟೆಂಪಲ್ಗೆ ಹೋಗಿ ಬಂದುಬಿಟ್ಟೆ, ಯಾಕೋ ಹೋಗಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೋಗಿ ಬಂದುಬಿಟ್ಟು ಈಗ ಮನೆಯಲ್ಲಿ ವೆದರ್ ಸ್ವಲ್ಪ ಚೇಂಜ್ ಇದೆ ಅಲ್ವಾ, ಹೊರಗಡೆ ತುಂಬಾ ಚೆನ್ನಾಗಿದೆ ಕ್ಲೈಮೇಟ್. ತುಂಬ ಚಳಿಯಾಗಿ, ಅಂದರೆ ಅಷ್ಟೊಂದು ಚಳಿ ಇಲ್ಲ ಅಂತಂದ್ರು, ವಾತಾವರಣ ಸ್ವಲ್ಪ ಚೇಂಜ್ ಆಗಿದೆ ಅಲ್ವಾ. ಈ ವಾತಾವರಣಕ್ಕೆ ನಮಗೆ ಬಿಸಿಯಾಗಿ ಪಕೋಡ ಇಲ್ಲ ಬೋಂಡ ಬಜ್ಜಿ ಇವೆಲ್ಲ ತಿಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಟೀ ಜೊತೆಗೆ ಅಂತ ಹೇಳಿಬಿಟ್ಟು ಮಕ್ಕಳು ಕೇಳಿದ್ದಕ್ಕೆ ಮಾಡಿಕೊಡ್ತಾ ಇದ್ದೀನಿ. ಇನ್ನು ಹೊರಗಡೆ ಯಾಕೆ, ನಾನಾದರೆ ಬಿಸಿಯಾಗಿ ಮಾಡ್ಬೋದಲ್ಲ ಅಂತ ಹೇಳಿ ಮನೆಯಲ್ಲಿ ಹೇಗೋ ಆನಿಯನ್ ಇತ್ತು, ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸಿಪ್ಪೆ ಎಲ್ಲ ರಿಮೂವ್ ಮಾಡ್ತಿದ್ದೆ.
ನಾನಿವಾಗ ಯಾವ ರೀತಿ ನನ್ನ ಸ್ಟೈಲಲ್ಲಿ ಪಕೋಡ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಹಾಗೆ ನೀವು ಒಂದ್ಸಲಿ ಟ್ರೈ ಮಾಡಿ ಮನೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಫುಡ್ ಹಾಕ್ದಿರ ನಾವು ಈ ರೀತಿ ಮನೆಯಲ್ಲೂ ಮಾಡ್ಕೊಡೋಣ ಅಂತ ಅನ್ನಿಸ್ತು, ಅದಕ್ಕೆ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ. ಮತ್ತು ಆನಿಯನ್ಸ್ ನಾವು ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದೀರಿ ಅಂತಂದರೆ ಕಣ್ಣು ಉರಿ ಬರೋದಿಲ್ಲ, ಅದಕ್ಕೆ ಈ ರೀತಿ ನೀರಲ್ಲಿ ಹಾಕಿ ಇಟ್ಬಿಟ್ಟೆ. ಅದರಲ್ಲೂ ಆನಿಯನ್ಸ್ ಈ ನಡುವೆ ತೊಳ್ಕೊಂಡೆ ನಾನು ಮಾಡ್ತಿರೋದು. ಯಾಕೆ ಅಂತಂದರೆ ಅದ್ರ ಮೇಲೆ ಸ್ವಲ್ಪ ಕಪ್ಗೆ ಒಂಥರ ಮದ್ದು ಹೊಡೆದಿರೋದೆಲ್ಲ ಇರೋತ್ತಂತೆ. ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಮಾಡೋದ್ರಿಂದ ನಮಗೆ ಒಳ್ಳೆಯದು. ಅದನ್ನು ಹಾಗೆ ಮಾಡಿದ್ದೀರಿ ಅಂತಂದರೆ ಅವಾಗ ಸದ್ಯಕ್ಕೆ ಏನಾಗೋದಿಲ್ವಂತೆ, ಬಟ್ ಹೋಗ್ತಾ ಹೋಗ್ತಾ ಸ್ಲೋ ಪಾಯ್ಸನ್ ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಅಕ್ಕ ಅವ್ರ ನಾದಿನಿಯವ್ರು ಒಬ್ಬರಿದ್ದಾರೆ, ಅವರು ಸಿಸ್ಟರು, ಒಂದ್ಸಲಿ ಅವ್ರು ನನಗೆ ಹೇಳಿದರು. ಅದಕ್ಕೆ ಅವ್ರು ಹೇಳ್ದವಾಗಿಂದ ನಾನು ಅದನ್ನೇ ಫಾಲೋ ಆಗ್ತಾ ಇದ್ದೀನಿ. ನೀರಲ್ಲಿ ನೀಟಾಗಿ ತೊಳೆದುಬಿಟ್ಟೆ, ನಾನು ಒಂದೇ ಈರುಳ್ಳಿ ಆದರೂ ಸರಿ ನೀರಲ್ಲೇ ತೊಳೆದುಬಿಟ್ಟೆ ಮಾಡ್ಕೊತಾ ಇರೋದು. ಮತ್ತು ಇವಾಗ ಪಕೋಡಕ್ಕೆ ಬಂದರೆ ಒಂದು ಬೌಲ್ ತಗೊಂಡು ಆನಿಯನ್ಸ್ನ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ನಲ್ವ ಅದನ್ನು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊತೀನಿ. ಹಾಗೆ ಸ್ವಲ್ಪ ದೋಸೆ ಸೋಡಾ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆನಿಯನ್ಸ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಸ್ಟಲ್ಲಿ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನಾವೇನಾದ್ರು ಸ್ಲೈಸಸ್ ಸಪ್ರೇಟ್ ಆಗಿಲ್ಲ ಅಂತಂದರೆ ಈ ರೀತಿ ಕೈಯಲ್ಲೇ ಸ್ಮ್ಯಾಶ್ ಥರ ಮಾಡ್ಕೊಬೇಕಾಗುತ್ತೆ. ಅವಾಗೆ ನಮಗೆ ಪಕೋಡ ಅನ್ನೋದು ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರೋದು. ಮತ್ತು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹೇಳಿದ್ನಲ್ವ, ಆಗಲೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು ಸ್ವಲ್ಪ ಹಾಕ್ಕೊಳ್ಳಿ, ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಆದರೆ ಆನಿಯನ್ಸ್ಗಿಂತ ನಮಗೆ ಹಿಟ್ಟು ಜಾಸ್ತಿ ಇರಬಾರ್ದು. ಹಂಗಿತ್ತು ಅಂತಂದರೆ ಮೆತ್ತಗೆ ಬಂದುಬಿಡುತ್ತೆ, ಹಿಟ್ಟು ಜಾಸ್ತಿ ಆಯಿತು ಅಂದರೆ ಮೆತ್ತಗೆ ಬಂದುಬಿಡುತ್ತೆ. ಹಿಟ್ಟನ್ನು ನಾವು ಕಡಿಮೆ ಹಾಕ್ಕೊಂಡು ಆನಿಯನ್ಸನ್ನು ಜಾಸ್ತಿ ಹಾಕ್ಕೊಬೇಕು. ಆನಿಯನ್ಸ್ ಒಂದೇ ಮತ್ತು ಇದಕ್ಕೆ ಹಾಕೋದು. ನಾನು ಇದಕ್ಕೆ ಪುದೀನ ಸೊಪ್ಪಾಗಲಿ ಕರ್ಬೇವಿನ ಸೊಪ್ಪು ಬೇಕಂದ್ರೂ ಇದಕ್ಕೆ ಯೂಸ್ ಮಾಡ್ಕೊಬೋದು, ಬಟ್ ನಾನು ಹಾಕೋದಕ್ಕೆ ಹೋಗಿಲ್ಲ. ಏನಕ್ಕೆ ಮಕ್ಕಳು ತಿನ್ನೋದಿಲ್ಲ ಅಂತ ಹೇಳಿಬಿಟ್ಟು, ನನಗಾದರೆ ಇಷ್ಟ, ಬಟ್ ಆ ಫ್ಲೇವರ್ ಮಕ್ಳಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅದಕ್ಕೆ ಅಷ್ಟು ಮಾತ್ರನೇ ಹಾಕ್ಕೊಂಡು ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಟ್ಬಿಡಬೇಕು. ಅಕ್ಕಿ ಹಿಟ್ಟು ನಾವು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ಸ್ವಲ್ಪ ಆಯಿಲ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದನೂ ಅಷ್ಟೇ. ಈ ಥರ ಚಿಕ್ಕ ಚಿಕ್ಕ ಟಿಪ್ಸ್ನ ನಾವು ಯೂಸ್ ಮಾಡಿ ಮಾಡೋದ್ರಿಂದ ನಮಗೆ ಅಡುಗೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಅಷ್ಟೇ. ಇನ್ನೇನು ಹೊರಗಡೆ ಚೆನ್ನಾಗಿರೋದು ಸಿಗುತ್ತೆ, ಮನೆಯಲ್ಲಿ ನಮ್ಮ ಕೈಯಲ್ಲಿ ಮಾಡೋಕ್ಕೆ ಆಗ್ತಿಲ್ಲ ಅನ್ನೋದೇನು ಇರೋದಿಲ್ಲ. ಈ ಥರ ಚಿಕ್ಕ ಚಿಕ್ಕ ಟಿಪ್ಸ್ನ ನಾವು ಫಾಲೋ ಹಾಕ್ಕೊಂಡು ಹೋಗಿದ್ದೀರಿ ಅಂತಂದರೆ ಹೊರಗಡೆ ನಾವು ತೊಗೊಂಬಂದು ತಿನ್ನೋದಕ್ಕಿಂತ ಬಿಸಿ ಬಿಸಿಯಾಗಿ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದು ಇನ್ನೂ ಟೇಸ್ಟಿಯಾಗಿರುತ್ತೆ. ನಾವು ಈ ರೀತಿ ಮಾಡಿಕೊಡ್ತಾ ಇದ್ದರೆ ಹೊರಗಡೆ ತಿನ್ನೋದಕ್ಕೂ ಹೋಗೋದಿಲ್ಲ. ಮಕ್ಕಳಾಗಲಿ ಹಸ್ಬೆಂಡ್ ಆಗಲಿ ಮನೆಯಲ್ಲೇ ನಮ್ಮ ಕೈಯಲ್ಲಿ ಮಾಡಿಸ್ಕೊಂಡು ತಿಂತಾರೆ. ಇವಾಗ ನೋಡಿ, ನೆನ್ನೆ ಡೀಪ್ ಫ್ರೈ ಮಾಡ್ಕೊಂಡಿದ್ದೆ, ಬೋಂಡ ಮಾಡಿದ್ದೆ ಅಂತ ಹೇಳಿದ್ನಲ್ವ, ಅದೇ ಆಯಿಲಲ್ಲೇ ಇವತ್ತು ಪಕೋಡನೂ ಮಾಡಿಬಿಡ್ತಾ ಇದ್ದೀನಿ. ಇನ್ನು ಆಯಿಲ್ ಸ್ವಲ್ಪ ಅಡುಗೆಗೂ ಯೂಸ್ ಮಾಡ್ತಿದ್ದೆ, ಒಂದು ಸ್ವಲ್ಪ ಹಾಗೆ ಇತ್ತು, ಸರಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿನೇ ಮಾಡ್ಕೊತಿದ್ದೆ. ಇದು ನಾವು ಆಯಿಲಲ್ಲಿ ಹಾಕಬೇಕಾದ್ರೆ, ಅಂದರೆ ಈ ಕಲ್ಸ್ಕೊಂಡಿದ್ರಲ್ವ ಆ ಹಿಟ್ಟನ್ನ ಆಯಿಲಲ್ಲಿ ಹಾಕಬೇಕಾದ್ರೆ ಸಪ್ರೇಟಾಗಿ, ಅಂದರೆ ಉಂಟೆ ಒಂದತ್ರನೇ ಹಾಕ್ದಿರ ನೀವು ಆದಷ್ಟು ದೂರ ಹಿಂಗೆ ಸ್ಲೈಸಸ್ ಥರ ಬಿಡೋದಕ್ಕೆ ನೋಡಿ. ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಆನಿಯನ್ಸು ಮತ್ತು ಅದರಲ್ಲೇ ಹಸಿಮೆಣ್ಸಿನ್ಕಾಯಿ ಹಾಕಿದ್ರಲ್ವ, ಅದು ಸೇರಿ ತಿಂತಿದ್ರೆ ಅಂತ ಸೂಪರಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿ ಬೇಡ ಅಂತಂದ್ರೂ ಖಾರದ ಪುಡಿ ಹಾಕ್ಕೊಂಡು ಮಾಡ್ಕೊಬೋದು. ಬಟ್ ಹಸಿಮೆಣ್ಸಿನ್ಕಾಯಿ ಇದು ನೀಟಾಗಿ ಡೀಪ್ ಫ್ರೈ ಆಗಿರುತ್ತಲ್ವ ಆಯಿಲಲ್ಲಿ, ಅದೊಂಥರ ರುಚಿ ಕೊಡುತ್ತೆ. ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿನೇ ಹಾಕ್ಕೊಂಡು ಈ ಕಡೆ ಹಾಲು ಇಟ್ಟಿದ್ದೆ, ಅಂದರೆ ಟೀ ಕಾಫಿ ಎರಡಕ್ಕೂ ಇಟ್ಟಿದ್ದೆ. ನನ್ನ ಮಗ ಕಾಫಿ ಬೇಕು ಅಂತಂದ, ನನಗೆ ಟೀ ಬೇಕು. ಈ ಥರ ಏನಾದರೂ ಬಿಸಿ ಬಿಸಿಯಾಗಿ ಡೀಪ್ ಫ್ರೈ ಮಾಡ್ಕೊಂಡವಾಗ ನನಗೆ ಟೀನೇ ಬೇಕು, ಕಾಫಿ ಅಷ್ಟೊಂದು ಇಷ್ಟಪಡೋದಿಲ್ಲ. ಇನ್ನು ಅವನಿಗೆ ಈ ₹2 ನೆಸ್ಕೆಫೆ ಸನ್ರೈಸ್ ಕಾಫಿ ಪೌಡ್ರ್ ಬರುತ್ತಲ್ವ, ಅದನ್ನೇ ಮಿಕ್ಸ್ ಮಾಡ್ಕೊತಿದ್ದೀನಿ. ದೊಡ್ಡ ಬಾಟಲ್ ತೊಗೊಬಂದು ಇಟ್ರು ಜಾಸ್ತಿ ಎತ್ತಿ ಹಾಕ್ಬಿಡ್ತೀನಿ. 1 ಸ್ಪೂನ್ ಹಾಕ್ತೀನಿ, ಇಲ್ಲಾಂದರೆ 1.5 ಸ್ಪೂನ್ ಆದರೂ ಸರಿ ಹಾಕ್ಬಿಡ್ತೀನಿ. ಹಾಲು ಅಂಜಾದಲ್ಲಿ ನನಗೆ ಗೊತ್ತಾಗೋದಿಲ್ಲ ಎಷ್ಟು ಹಾಕಬೇಕು ಅಂತ ಹೇಳಿ. ಅದೇ ಕಾಫಿ ಪುಡಿ ಪ್ಯಾಕೆಟ್ಸ್ ಬರುತ್ತಲ್ಲ ₹2, ಅದು ತೊಗೊಂಬಂದಿದ್ದೀನಿ ಅಂತಂದರೆ ಕರೆಕ್ಟಾಗಿ 1 ಗ್ಲಾಸ್ಗೆ 1 ಹಾಕ್ಕೊತೀನಿ. ಕರೆಕ್ಟಾಗಿ ಬಂದಿರುತ್ತೆ ಟೇಸ್ಟು. ಜಾಸ್ತಿ ಆದರೂ ಕಹಿ ಬಂದುಬಿಡುತ್ತೆ, ರುಚಿಯಾಗಿರೋದಿಲ್ಲ ಕಾಫಿ. ಹಾಗಾಗಿಬಿಟ್ಟು ನಾನು ಆದಷ್ಟು ₹2 ಪ್ಯಾಕೆಟ್ಸ್ನೇ ಜಾಸ್ತಿನೇ ತೊಗೊಂಬಂದು ಮನೆಯಲ್ಲಿ ಇಟ್ಬಿಟ್ಟಿರ್ತೀನಿ. ನನ್ನ ಮಗಳು ಕಾಫಿ ಕುಡಿಯೋದಿಲ್ಲ, ಕಾಫಿ ಟೀ ಎರಡೂ ಕುಡಿಯೋದಿಲ್ಲ. ಯಾವಾಗಾದರೂ ಒಂದೊಂದ್ಸಲಿ ಬ್ಲ್ಯಾಕ್ ಕಾಫಿ ತೊಗೊತಾಳೆ ಅಷ್ಟೇ. ಇನ್ನು ನನಗೆ ಟೀ, ನನ್ನ ಮಗಗೆ ಕಾಫಿ, ಅದು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡಿದ್ದೀನಿ, ಜಾಸ್ತಿ ತಗೊಳ್ಳೋದಕ್ಕೆ ಹೋಗೋದಿಲ್ಲ ನಾವು. ಈಗ ಪಕೋಡಾನು ರೆಡಿ ಆಯಿತು. ಸೌಂಡ್ ಕೇಳಿ ಯಾವ ರೀತಿ ಬರುತ್ತೆ ಅಂತ ನೋಡಿದ್ರಲ್ವ, ನೀವು ಒಂದ್ಸಲಿ ಟ್ರೈ ಮಾಡಿ, ಅಷ್ಟೊಂದು ಕ್ರಿಸ್ಪಿ ಆಗಿರುತ್ತೆ. ಇನ್ನು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ.